ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ದುಬೈನಲ್ಲಿ ಅಂತಾರಾಷ್ಟ್ರೀಯ ಉದ್ವಿಗ್ನ ಸ್ಥಿತಿಯ ಹಿನ್ನೆಲೆಯಲ್ಲಿ ಬಳ್ಳಾರಿ ಮೂಲದ 54 ಪ್ರವಾಸಿಗರು ತವರಿಗೆ ವಾಪಸ್ಸಾಗಿದ್ದಾರೆ. ದುಬೈನಲ್ಲಿ ಸಿಲುಕೊಂಡಿದ್ರು ಬಳ್ಳಾರಿಯ ಪ್ರವಾಸಿಗರು ಸುರಕ್ಷಿತವಾಗಿ ತಾಯ್ನಾಡಿಗೆ ವಾಪಸ್ಸಾಗಿದ್ದಾರೆ. ನೋಡಿ, ಇದು ಬಹಳ ಮುಖ್ಯವಾದಂಥ ವಿಚಾರ. ಅಂತಾರಾಷ್ಟ್ರೀಯ ಟ್ರಿಪ್ಪು ಮಗದೊಂದು ವಿದೇಶಗಳಲ್ಲಿರ್ತಾರೆ, ಆಗಪ್ಪ ವಾಪಸ್ ಬರೋದು ಅನ್ನುವಂತಹ ಆತಂಕ. ಸೊ ದುಬೈನಲ್ಲಿ ಅಂತಾರಾಷ್ಟ್ರೀಯ ಉದ್ವಿಗ್ನ ಪರಿಸ್ಥಿತಿಯ ಹಿನ್ನೆಲೆಯಲ್ಲಿ ಬಳ್ಳಾರಿ ಮೂಲದ 54 ಪ್ರವಾಸಿಗರು ಹೇಗಪ್ಪ ಬರುವುದು ಅನ್ನುವಂತಹ ಸನ್ನಿವೇಶ ಇತ್ತು. ಬಟ್ ತವರಿಗೆ ವಾಪಸ್ಸಾಗಿದ್ದಾರೆ. ದುಬೈನಲ್ಲಿ ಸಿಲುಕೊಂಡಿದ್ರು ಬಳ್ಳಾರಿಯ ಪ್ರವಾಸಿಗರು ಸುರಕ್ಷಿತವಾಗಿ ತಾಯ್ನಾಡಿಗೆ ವಾಪಸ್ಸಾಗಿದ್ದಾರೆ. ಹೂಗುಚ್ಚವನ್ನು ನೀಡಿ ನಾಗೇಂದ್ರ ಅವರು ಶಾಸಕರು ಅವರನ್ನು ಬರಮಾಡಿಕೊಂಡಿದ್ದಾರೆ. ಬೆಂಗಳೂರಿನ ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ನೋಡಿ ದೃಶ್ಯದಲ್ಲಿ ಗಮನಿಸಬಹುದು. ಹಾರ ಹಾಕಿ ಅವ್ರನ್ನೆಲ್ಲರನ್ನೂ ಕೂಡ ಬರಮಾಡಿಕೊಳ್ಳಲಾಗಿದೆ. ಇವರೆಲ್ಲರೂ ಕೂಡ ಒಂದು ವಿಡಿಯೋ ಮಾಡಿ ಕೂಡ ಹಾಕಿದ್ರು. ನಮಗೆ ಸಹಕಾರವನ್ನು ನೀಡಬೇಕು, ಕರ್ನಾಟಕ ಸರ್ಕಾರವೇ ಆಗಲಿ, ಕೇಂದ್ರ ಸರ್ಕಾರವೇ ಆಗಲಿ, ಶಾಸಕರಾಗಲಿ ನಮ್ಮ ಕಡೆ ಗಮನ ಹರಿಸಿ ಅನ್ನುವಂಥ ವಿಡಿಯೋವನ್ನು ಮಾಡಿಕೊಂಡಿದ್ರು. ನಿರಂತರವಾಗಿ ಮನವಿಯನ್ನು ಕೂಡ ಮಾಡಿಕೊಂಡಿದ್ರು. ಶಾಸಕ ನಾಗೇಂದ್ರ, ಭರತ್ ರೆಡ್ಡಿ, ತುಕಾರಾಮ್ ಇವರೆಲ್ಲರಿಗೂ ಕೂಡ ನಮಗೆ ಸಹಾಯ ಹಸ್ತ ಬೇಕಾಗಿದೆ, ನಮ್ಮ ದುಡ್ಡೆಲ್ಲ ಖಾಲಿಯಾಗಿದೆ ಅನ್ನುವಂಥ ವಿಡಿಯೋವನ್ನು ಮಾಡಿದ್ರು. ಅವ್ರನ್ನೆಲ್ಲ ಈಗ ಸುರಕ್ಷಿತವಾಗಿ ವಾಪಸ್ ತರಲಾಗಿದೆ. ನಾವು ಸಾರ್ ಕ್ಷೇತ್ರದವ್ರು ಅಲ್ಲೇ ಇರೋದು. ಈಗ ನಾವು 28ನೇ ತಾರೀಕು ನಮಗೆ ನಾವು ಫ್ಲೈಟ್ಗೆ ಹೋದ್ವಿ. ಏರ್ಪೋರ್ಟಿಗೆ ಹೋದರೆ ಅಲ್ಲಿ ಏರ್ಪೋರ್ಟ್ಲಿ ಎಲ್ಲ ಮುಚ್ಚಿದೆ ಅಂತ ಹೇಳಿದ್ರು. ಅಲ್ಲಿಂದ ನಾವು ಫಸ್ಟ್ನೇ ಒಂದು 2 ಗಂಟೆ ಅಡ್ಡಾಡಿದ್ವಿ. ನಮಗೇನು ಹೊಸ ಊರು ಗೊತ್ತಿಲ್ಲ. ದುಬೈ ಲಾಡ್ಜ್ಗಳು ಅದು ಇದು ಏನಂತ ಭಾಳ ಭಯಪಟ್ಟಿದ್ವಿ. ಬಾಂಬು ಬೀಳುತ್ತಿದ್ದಾವ ಹಾಗೆ ಅಂತೇಳಿ. ಆ ಟೈಮ್ನಲ್ಲಿ ರೇಣುಕಾ ಪ್ರಸಾದ್ ಅವರು ಏನೋ ಮೊದಲು ಟೂರ್ ಹಾಕ್ತಾರಲ್ಲ ಅವರು, ಅದಕ್ಕಾಗಿ ಅರೇಂಜ್ಮೆಂಟ್ ಎಲ್ಲ ಮಾಡಿದರು. ಅದಾದ ನಂತರ ನಾವು ನೆಕ್ಸ್ಟ್ ನಾವು ಫಸ್ಟ್ ಕಾಂಟ್ಯಾಕ್ಟ್ ಮಾಡಿದ್ವಿ ಇವರಿಗೆ, ನಾಗೇಂದ್ರ ಅಣ್ಣ ಸಾರಿಗೆ ಅವ್ರಿಗೆ, MLAರಿಗೆ. ಈಗ ಅವ್ರು ಏನು ಹೇಳಿದ್ರು, ಎಲ್ಲದು ನಮಗೆ ನಜೀಬ್ ಅಂತೇಳಿ ಅವ್ರಿಗೆ ನಾವು ಹೇಳ್ತಲ್ಲ ಎಷ್ಟು ವಂದನೆಗಳು ಹೇಳಿದ್ರು ಸಾಲು. ಬೆಳಗ್ಗೆ 6 ಗಂಟೆಗೆ ಬಂದ್ರೆ ಲೀವ್ ಹಾಕಿ ಬಂದಿದ್ದು ಸಾಲು ಅಂತ ಹೇಳ್ತಿದ್ರು. ಲೀವ್ ಹಾಕಿ ಬಂದು ಸಾಯಂಕಾಲ ತನಕ ಇರ್ತಿದ್ರು. ರೋಜಾ ಇರ್ತಿದ್ರು, ನಮ್ಮ ಹತ್ರನೇ ಇರ್ತಿದ್ರು. ಅವರು ನಮ್ಮ ಹತ್ರನೇ ಅಲ್ಲೇ ಇರ್ತಿದ್ರು. ನಾವೆಲ್ಲ ಹೊರಗೆ ಅಲ್ಲಿ ಅಡ್ಡಾಡ್ತಿದ್ವು, ಅವ್ರು ಅಲ್ಲೇ ಕೂಡ್ತಿದ್ರು. ಆ ಕಾರಣವಾಗಿ ಆಮೇಲೆ ನಮಗೆಲ್ಲ ಊಟದ ಅರೇಂಜ್ಮೆಂಟ್ ಆಗಿ ನನ್ನ ನಾಗೇಂದ್ರ ಹಾರ್ಟ್ಲಿ ಫ್ರೆಂಡ್, ನಮ್ಮ ಮಂತ್ರಿಗಳಾದಂಥ ಶಾಸಕರಾಗಿರುವಂಥ ನಾಗೇಂದ್ರ ಅವರ ಒಂದು ಬಹಳ ಸಾರ್ಥಕ ಫಲ ಸಮಾಜದಿಂದ ಭಾಳ ಫಲ ಕೊಟ್ಟಿದೆ. ಅವ್ರು ಭಾಳ ಡೇ ಒನ್ನಲ್ಲಿ ನನ್ನ ಮಗನಿಗೆ ಕಾಲ್ ಮಾಡಿ ದುಡ್ಡು ಎಷ್ಟು ಬೇಕಾದ್ರೆ ಖರ್ಚಾಗಲಿ, ಐ ವಾಂಟ್ ಮೈ ಪೀಪಲ್ ಹ್ಯಾಸ್ ಟು ಬಿ ರಿಸ್ಕ್ಡ್ ಅಂತ ಹೇಳುವಂಥ ಸಂದರ್ಭದಲ್ಲಿ ನಾನು ಅಲ್ಲಿ ನನ್ನ ಕೆಲವು ವಿಧಾಯತಿ ತಂಡದವರಿಂದ ಇವರನ್ನು ಮೀಟ್ ಮಾಡಲಿಕ್ಕೆ ಹೇಳಿದೆ. ಮತ್ತು ಇವರಿಗೂ ಆ ಭಾಗದವರನ್ನು ಹೆಲ್ಪ್ ಮಾಡಿದ್ದಾರೆ.